62 ವರ್ಷ ದಾಟಿ 63ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ. ನನ್ನ ಪಕ್ಷದ ಹಿರಿಯರು, ನಾಯಕರು, ಹಿರಿಯರು ಮತ್ತು ದೇವದುರ್ಲಭ ಕಾರ್ಯಕರ್ತರು ನಮಗೆ ಹೆಮ್ಮೆ ಅನಿಸುವಂಥ ಇಂಥ ಕ್ಷಣಗಳಲ್ಲಿ ನಮ್ಮ ಗಮನಕ್ಕೆ ಬರದೇ ಒಂದಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕರ್ತ ಬಂಧುಗಳು ಹಮ್ಮಿಕೊಂಡಿದ್ದಾರೆ. ಪತ್ರಿಕೆಯಲ್ಲಿ ಒಂದಷ್ಟು ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ನಿಜವಾಗಿ ಹೇಳಬೇಕಾದ್ರೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ಆದರೆ ಕಾರ್ಯಕರ್ತರ ಒತ್ತಾಯಕ್ಕೆ ಮಣಿದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಅನಾಥಾಶ್ರಮಕ್ಕೆ ಒಂದಷ್ಟು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟವನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಇಲ್ಲಿ ಗೋಶಾಲೆಯಲ್ಲಿ ಗೋಗಳಿಗೆ ಒಂದಷ್ಟು ಮೇವನ್ನು, ಹಿಂಡಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನು ನಮ್ಮ ಶ್ರೇಯೋಭಿವೃದ್ಧಿಗೆ ಮಾತ್ರ ಅಲ್ಲ, ಈ ದೇಶದ, ನಾನು ಕೇಳಿದೆ, ಇಲ್ಲ ಈ ದೇಶ ಒಳ್ಳೆಯದಾಗಬೇಕು, ಒಂದು ಪರ್ವಕಾಲದಲ್ಲಿ ನಾವು ಇಟ್ಟಿದ್ದೀವಿ, ಆ ಕಾರಣಕ್ಕಾಗಿ ಕೇವಲ ನೀವು ಮಾತ್ರ ಅಲ್ಲ, ನಮ್ಮ ಪಕ್ಷ, ನಮ್ಮ ದೇಶ, ನಮ್ಮ ರಾಷ್ಟ್ರ ಅದನ್ನು ಮನಸ್ಸಲ್ಲಿಟ್ಕೊಂಡು ಬೇರೆ ಬೇರೆ ಕಡೆ ಪೂಜೆಗಳನ್ನು ನಮ್ಮ ಈಗಲೇ ನಾನು ಕಳತ್ತೂರು ಮತ್ತು ಎಲ್ಲೂರು ದೇವಸ್ಥಾನದಲ್ಲಿ ಶತರುದ್ರಾಭಿಷೇಕ ಮಾಡಿ ಈಗ ಮುಂದೆ ಪೆರಡೂರು ದೇವಸ್ಥಾನಕ್ಕೆ ಕೊರಗಜ್ಜೆ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದೀನಿ. ಅದರ ನಂತರದಲ್ಲಿ ಅಲ್ಲಿ 180 ಜನ ಅನಾಥಾಶ್ರಮದಲ್ಲಿ ಇದ್ದಾರೆ. ಮಧ್ಯಾಹ್ನದ ಊಟವನ್ನು ಅಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಆಗಿದೆ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರ ಹರಕೆಗಳು ನಮ್ಮ ತಲೆ ಮೇಲೆ ಇರಲಿ, ಆ ದೇವರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ. ನಮ್ಮ ಶಂಭುಶೆಟ್ಟು, ನಮ್ಮ ಪಕ್ಷದ ಹಿರಿಯರು, ನನ್ನೊಂದು ನಮ್ಮ ಸೋದರ ಮಾವನ ಸಮಾನ. ವಿಶೇಷವಾಗಿ ನಾನು ಲಾಲಾಜಿ ಮೆಂಡನ್ನವರನ್ನ, ನಾನು ಇವತ್ತು ಈ ಸ್ಥಾನಮಾನ ಇರಬೇಕಾದ್ರೆ ನನ್ನನ್ನು ಕೈ ಹಿಡಿದು ಕರ್ಕೊಂಡೋಗಿ ಸ್ಥಾನಮಾನವನ್ನು ಕೊಡಿಸಿದಂಥವರು ನಮ್ಮ ಲಾಲಾಜಿ ಮೆಂಡನ್ನವರು. ಹಾಗೆ ಅವರ ಭವಿಷ್ಯ, ಅವರ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನನ್ನು ಬೇಡ್ತೇನೆ. ನಮ್ಮ ಎಲ್ಲ ಕಾರ್ಯಕರ್ತರು, ಒಬ್ಬರು ಹೇಳಿದರೆ ಒಬ್ಬರಿಗೆ ಇದಾಗಲಿಕ್ಕಿಲ್ಲ, ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ತವ್ಯ ಇನ್ನಷ್ಟು ಜಾಸ್ತಿ ಆಗಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತೇಳಿ ಭಾವಿಸ್ತೇನೆ. ನಮ್ಮ ಹೊಸಬೆಳಕು ಆಶ್ರಮಕ್ಕೆ ಅತಿಥಿಯಾಗಿ ಹೇಳುವುದಕ್ಕಿಂತಲೂ ತುಂಬಾ ಆತ್ಮೀಯವಾಗಿ ಇವತ್ತು ವಿಶೇಷ ದಿನವನ್ನು ಸಾಮಾನ್ಯರಲ್ಲಿ ಸಾಮಾನ್ಯ ಎನ್ನುವ ರೀತಿಯ ಒಂದು ಜನಮೆಚ್ಚಿದ ಶಾಸಕ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ಮತ್ತು ನನ್ನ ಹುಟ್ಟುಹಬ್ಬದ ಆಚರಣೆಯಲ್ಲಿ ಬಂದಿದ್ದಾರೆ. ಅವರ ಅಭಿಮಾನಿಗಳ ಜೊತೆ ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಉದಯವಾಣಿ ಪೇಪರ್ ನೋಡಬೇಕಾದ್ರೆ ಎಷ್ಟು ಜನ ಅಭಿಮಾನಿಗಳ ಒಂದು ಹೃದಯ ಸಾಮ್ರಾಟ ನಮ್ಮ ಸುರೇಶಣ್ಣ ಆಗಿದ್ದಾರೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗಿರ್ಬೋದು. ಕಾರ್ಯಕ್ರಮವನ್ನು ದೊಡ್ಡ ಸಮಾವೇಶವೇ ಮಾಡುವ ರೀತಿಯಲ್ಲಿ ಇವತ್ತು ಉತ್ಸಾಹದಲ್ಲಿ ಜನ ಇದ್ರು. ಇವೆಲ್ಲವನ್ನೂ ಕೂಡ ಅದಕ್ಕೆಲ್ಲ ಈಗ ಬರುವಾಗ ಫೋನಲ್ಲಿ ಕೂಡ ಹೇಳ್ತಾ ಇದ್ರು. 63ನೇ ಜನ್ಮದಿನೋತ್ಸವಕ್ಕೆ ನನ್ನೆಲ್ಲ ಸ್ನೇಹಿತರು, ನಮ್ಮ ಪಕ್ಷದ ನಾಯಕರು, ಹಿರಿಯರೆಲ್ಲ ಸೇರಿಕೊಂಡು ಇಲ್ಲಿ ಹೊಸಬೆಳಕು ಈ ಒಂದು ಆಶ್ರಮ ಏನಿದೆ, ಬಹುಶಃ ನಾವು ಮರಗಳಲ್ಲಿ, ಗಿಡಗಳಲ್ಲಿ, ನದಿಗಳಲ್ಲಿ, ಹಾಗೆ ಹಚ್ಚಿದ್ದ ದೀಪದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಕಂಡುಕೊಳ್ಳುವಂಥ. ಆದರೆ ಇಲ್ಲಿಗೆ ಬಂದಾಗ ಖಂಡಿತವಾಗಿಯೂ ನಿಜ ರೂಪದಲ್ಲಿ, ನಿಜ ಅರ್ಥದಲ್ಲಿ ದೇವರನ್ನೇ ಕಾಣ್ತಕ್ಕಂಥ ಇಲ್ಲಿ ಹೇಳ್ತಿದ್ರು 185 ಜನ ಇಲ್ಲಿದ್ದಾರೆ. ಅದರಲ್ಲಿ ನೊಂದವರು, ಬೆಂದವರು, ಇಲ್ಲಿ ಅವರ ತಂದೆ ತಾಯಿಯಿಂದ HIV ಬಂದಂಥವರು, ಕ್ಯಾನ್ಸರ್ ಪೀಡಿತರು, ಹೀಗೆ ಎಂಡೋಸಲ್ಫನ್ನಿಂದ ಸಫರ್ ಆಗ್ತಕ್ಕಂಥದ್ದು. ಅಂದರೆ ಇಲ್ಲಿ ವಿಶೇಷ ಅಂತ ಹೇಳಿದರೆ ಪುರಸ್ಕೃತರನ್ನು ಮಾತ್ರ ಈ ಸಮಾಜ ಒಪ್ಪಿಕೊಳ್ತದೆ. ಆದರೆ ತಿರಸ್ಕೃತರನ್ನು ಒಪ್ಪಿಕೊಳ್ಳುವಂಥ ಒಂದು ಸಮಾಜ ಭಾಳ ಕಮ್ಮಿ. ಹಾಗಾಗಿ ಯಾಕೆ ನನಗೆ ಇವರು ವಿಶೇಷ ಅಂತಂದರೆ, ಇವರೊಂದು ಸಂಕಲ್ಪ ಮಾಡಿ ವಿಶೇಷ ಈಗ ಊರಿನ ಗಣ್ಯರು, ಮಾನ್ಯರು, ನಾನು
ಹೇಳ್ತೇನೆ, ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾವು ಈ ಕಡೆ ಬಂದು ನೋಡಬೇಕು. ದೇವಸ್ಥಾನ ಹೊಂದಿಗೆ ಹಣ ಹಾಕೋ ಮೊದಲು ನಾವು ಇಲ್ಲಿಗೆ ದುಡ್ಡು ಕೊಟ್ಟರೆ ಅದಕ್ಕಿಂತ 10 ಪಟ್ಟು 100 ಪಟ್ಟು ಪುಣ್ಯ ಮಾಡ್ತಾರೆ. ನಮ್ಮ ವಿಕ್ರಮನ ನನ್ನ ಬಂಧು ಹೌದು. ಹಾಗೆ ಈ ಭಾಗದ ಎಲ್ಲ ನಾಯಕರು ಸೇರ್ಕೊಂಡು ನಮಗೆ ಬರಮಾಡಿಕೊಂಡಿದ್ದೇವೆ. ಖಂಡಿತವಾಗಿಯೂ ನಮ್ಮ ಒಂದು ಕರ್ತವ್ಯ ಇದೆ, ಇಡೀ ಸಮಾಜದ ಕರ್ತವ್ಯ ಇದೆ. ನಾವು ಹೇಳ್ತಾರಲ್ಲ, ಸಂಕಟಗ್ರಸ್ತರ ಒಂದು ಆ ಸಮಾಧಾನಕ್ಕೆ ನಾವೆಲ್ಲ ಕಾರಣರಾಗಬೇಕು. ಬದುಕಿನ ಎಲ್ಲ ಸಂದರ್ಭಗಳಿಗೆ ಊರೆಲ್ಲ ಕಿವಿ ಆದರೆ ಸಂಕಟದ ಮೊರೆ ಅದು ಅನಾಥ ಆಗಬಾರ್ದು. Barang.